ಇನ್ನು ನಿನ್ನೆಯಷ್ಟೇ ಸಂತ್ರಸ್ತೆಯೊಬ್ಬರನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಕಿಡ್ನ್ಯಾಪ್ ಪ್ರಕರಣ, ಅಪಹರಣ ಪ್ರಕರಣ. ಆಕೆಯ ಹೇಳಿಕೆನೆ ರೇವಣ್ಣಗೆ ಮುಳುವಾಗುತ್ತಾ? ಇಷ್ಟಕ್ಕೂ ಆಕೆಯನ್ನ SIT ಅಧಿಕಾರಿಗಳು, ತನಿಖಾಧಿಕಾರಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಹೇಳಿಕೆ ಕೊಡ್ತಾರೆ ರೇವಣ್ಣ? ಹೌದು, ರೇವಣ್ಣ ಅವರೇ ಇದೆಲ್ಲದಕ್ಕೆ ಕಾರಣ ಅಂದ್ಬಿಟ್ರೆ ನಾಳೆ ದಿನ ಜಾಮೀನು ಅರ್ಜಿನೂ ಕೂಡ ವಜಾ ಆಗ್ಬಿಡುತ್ತೆ. ಆಕೆ ಹೇಳಿರೋದು ನೋಡಿ, ನನ್ನನ್ನ ಕೊಟ್ಟಿಗೆಯಲ್ಲಿ ಕೂಡಿ ಹಾಕಿದ್ರು, 2-3 ದಿನ ನನಗೆ ಊಟ ಕೂಡ ಕೊಟ್ಟಿರಲಿಲ್ಲ. ಆಕೆಯ ಹೇಳಿಕೆ. ಹಣ ಕೊಡ್ತೀವಿ, ಸುಮ್ಮನಿದ್ದು ಬಿಡು ಅಂತ ನಮ್ಮನ್ನ ಬೆದರಿಸಿದ್ರು ಅಂತ ಕೂಡ ಆಕೆ ಹೇಳಿದ್ದಾರೆ. ನಾನೆಷ್ಟೇ ಕೇಳ್ಕೊಂಡ್ರು ಹೊರಗಡೆ ಬಿಡದೆ ಕಿರುಕುಳ ಕೊಟ್ಟರು ಅಂತ ಕೂಡ ತನಿಖಾಧಿಕಾರಿಯ ಮುಂದೆ ಆಕೆ ಹೇಳಿರೋದು, SIT ಅಧಿಕಾರಿಗಳ ಮುಂದೆ. ಬಟ್ ಆಕೆ ಯಾರ್ಯಾರ ಹೆಸರನ್ನ ಹೇಳಿದ್ದಾಳೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ರೇವಣ್ಣ ಅವರೇ ಇದನ್ನೆಲ್ಲ ಮಾಡಿದ್ರು ಅಂತನೋ, ಅಥವಾ ಭವಾನಿ ರೇವಣ್ಣ ಅವರು ಮಾಡಿದ್ರು ಅಂತನೋ, ಅಥವಾ ಆ ಫಾರ್ಮ್ ಹೌಸ್ ಓನರ್ ಜಗದೀಶ್ ಅವರ ರಾಜಗೋಪಾಲ್ ಅವರು ಮಾಡಿದ್ದಾರೆ ಅಂತನ, ಆಕೆ ಯಾರ ಹೆಸರನ್ನ ಹೇಳಿದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ತನಗೆ ಏನೇನು ಕಿರುಕುಳ ಆಯಿತು ಅಂತಕ್ಕಂಥದ್ದನ್ನು ಸಂತ್ರಸ್ತೆ ಹೇಳಿದ್ದಾರೆ, ಫೈನ್. ಬಟ್ ಆಕೆ ಯಾರ್ಯಾರ ಹೆಸರನ್ನ ಹೇಳಿದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ? ಖಂಡಿತವಾಗಿ ಅರವಿಂದ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂತ್ರಸ್ತೆಯ ಹೇಳಿಕೆಗಳನ್ನ ಪಡ್ಕೊಳ್ಳೋ ಪ್ರಯತ್ನದಲ್ಲಿ SIT ಅಧಿಕಾರಿಗಳು ಬೆಳಗ್ಗೆಯಿಂದೇನೂ ಇದ್ರು. ಈಗಾಗಲೇ ಆಕೆಯ ಹೇಳಿಕೆಯನ್ನ ಸಂಪೂರ್ಣವಾಗಿ ದಾಖಲನ್ನ ಮಾಡ್ಕೊಂಡಿರುವಂಥದ್ದು. ಇದು ಪೊಲೀಸ್ ಅಧಿಕಾರಿಗಳ ಮುಂದೆ ಆಗಿರುವಂತಹ ಹೇಳಿಕೆ. ಅದಾದ ನಂತರ ನ್ಯಾಯಾಧೀಶರ ಮುಂದೆ ಇದೇ ರೀತಿಯಲ್ಲಿ ಅಂದ್ರೆ 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನ SIT ಅಧಿಕಾರಿಗಳು ಮಾಡ್ಕೊಳ್ತಾ ಇರುವಂಥದ್ದು. ಯಾಕಂದ್ರೆ 23ನೇ ತಾರೀಕು ಆದ ಘಟನೆ ಬೆಳಕಿಗೆ ಬಂದ ನಂತರ 23, ಅದಾದ ನಂತರ 29ರಿಂದ ಆಕೆ ನಾಪತ್ತೆ ಆಗ್ತಾ ಹೋಗ್ತಾಳೆ. 29ನೇ ತಾರೀಕಿನಿಂದ ಆಕೆ ಮೇಲೆ ನಡೆದಂತ ದೌರ್ಜನ್ಯ ಇರ್ಬೋದು, ಜೊತೆಗೆ ಆಕೆಗೆ ಕೊಟ್ಟಂತ ಕಿರುಕುಳಗಳಿರ್ಬೋದು, ಇವೆಲ್ಲದ್ರ ಬಗ್ಗೆನೂ ಕೂಡ ಈಗ ಮಾಹಿತಿಗಳನ್ನ ಹಂಚ್ಕೊಂಡಿದ್ದಾರೆ. ಜೊತೆಗೆ ಕೊಟ್ಟಿಗೆಯಲ್ಲಿ ಅಂದ್ರೆ ಸರಿಸುಮಾರು 2-3 ದಿನಗಳ ಕಾಲ ಒಂದು ಕೊಟ್ಟಿಗೆಯಲ್ಲಿ ಕೂಡ ಹಾಕಿದ್ರು. ಅಂದ್ರೆ ಮಾಹಿತಿ ಹೊರಗಡೆ ಬಂದ್ಬಿಡುತ್ತೆ ಅಂತೇಳಿ, ಜನರಿಗೆ ಯಾರಿಗೂ ಕೂಡ ಸಂಪರ್ಕ ಸಿಗಬಾರ್ದು ಅಂತೇಳಿ ಈ ರೀತಿಯಲ್ಲಿ ನನಗೆ ಕಿರುಕುಳನ ಕೊಡ್ತಿದ್ರು. ಅದಾದ ನಂತರ ಹಣವನ್ನು ಕೂಡ ಕೊಡ್ತೀನಿ, ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಅನ್ನೋ ರೀತಿಯಲ್ಲಿ ಬೆದರಿಕೆಯನ್ನು ಹಾಕ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಹೇಳಿಕೆಯನ್ನು ಕೊಡ್ತಾ ಇರೋದು. ಈ ಹೇಳಿಕೆಗಳನ್ನ ಆಧರಿಸಿ ಈಗ ರೇವಣ್ಣ ಅವರ ವಿರುದ್ಧ ಕೂಡ ಇನ್ನು ಮತ್ತೊಂದು ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಅದಕ್ಕೆ ಎಲ್ಲ ರೀತಿಯ ತಯಾರಿಯನ್ನ SIT ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಅದು ಬಹುತೇಕ ಲೈಂಗಿಕ ದೌರ್ಜನ್ಯ ಪ್ರಕರಣ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಮುಂದಿನ ಹೊತ್ತುಗಳಲ್ಲಿ ಅದ್ರ ಬಗ್ಗೆ ಕೂಡ ಕ್ಲಾರಿಟಿಗಳು ಸಿಗ್ತದೆ. ಜೊತೆಗೆ ಆ ಹೇಳಿಕೆಗಳನ್ನ ಆಧರಿಸಿ ಮುಂದಕ್ಕೆ ಯಾವ ರೀತಿಯಲ್ಲಿ ತನಿಖೆಯನ್ನ ಮಾಡಬೇಕು, ಇದು ಕೇವಲ ರೇವಣ್ಣ ಅವರ ಅಥವಾ ಆತನ ಸ್ನೇಹಿತರು ಯಾರ್ಯಾರು ಕಿಡ್ನಾಪ್ ಅನ್ನ ಮಾಡ್ಕೊಂಡು ಕರ್ಕೊಂಡು ಹೋಗಿ ಕಿರುಕುಳವನ್ನ ಕೊಡ್ತಾ ಇದ್ರು ಅವರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗುತ್ತೆ. ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿಯನ್ನ SIT ಅಧಿಕಾರಿಗಳು ಕಲೆ ಹಾಕ್ತಾ ಇರುವಂತದ್ದು. ಅರವಿಂದ್. ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಸೊ ಖಂಡಿತವಾಗಿ ಸಂತ್ರಸ್ತೆಯ ಹೇಳಿಕೆ ಏನಾದರೂ ರೇವಣ್ಣ ವಿರುದ್ಧವಾಗಿ ಬಂದರೆ ಜಾಮೀನು ಕೂಡ ಸಿಗಲ್ಲ. ಈಗ ನಾಳೆಯಿಂದ ಅವರು ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡ್ಕೋತಾರೆ. ಅಷ್ಟರಲ್ಲಿ ಸರ್ಕಾರಿ ಪರ ಅಭಿಯೋಜಕರು ಖಂಡಿತವಾಗಿ ಸ್ಟೇಟ್ಮೆಂಟನ್ನು ಕೋರ್ಟ್ ಗಮನಕ್ಕೆ ತರ್ತಾರೆ. ಆಕೆ ಏನಾದರೂ ರೇವಣ್ಣನ ಹೆಸರನ್ನ ಹೇಳದೇನೆ ಕೇವಲ ಆರೋಪವನ್ನು ಅವರ ಆಪ್ತ ಸಹಾಯಕನ ಮೇಲೆ ಮಾಡಿದ್ರೆ ಸ್ವಲ್ಪ ರಿಲೀಫ್ ಆಗಬಹುದು. ಇಲ್ಲ ಅಂದರೆ ಕಷ್ಟ ಕಟ್ಟಿಟ್ಟು ಬುತ್ತಿ.